ಆಯಿತು, ನೇಚರಲ್ಲಿ ಸಮ್ಮರಲ್ಲಿ ಮಳೆ ಆಗೋದು ಕಡಿಮೆ, ಆವಾಗಲೂ ಗಿಡ ಸರ್ವೈವ್ ಆಗುತ್ತೆ. ಸೊ ನಾನು ಟ್ರೈ ಮಾಡೋಣ, ಮಿನಿಮಮ್ ವಾಟರ್ ಕೊಡೋಣ, ಒಂದು ಸ್ಟ್ರೆಸ್ ಕ್ರಿಯೇಟ್. ನಂಗೆ ಬೆಳವಣಿಗೆ ಬೇಡ, ಈ ಸೀಸನ್ ಕಡಿಮೆನೇ ಬೆಳೀಲಿ ಗಿಡ, ಅದಕ್ಕೆ ನ್ಯಾಚುರಲ್ ಆಗಿ ಏನಾಗುತ್ತೆ ಆ ಸ್ಟ್ರೆಸ್ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ, ಕಡಿಮೆ ನೀರೇ ಕೊಡ್ತೀನಿ. ನನ್ನ ಕಾನ್ಸೆಪ್ಟಲ್ಲಿ ಅಂತಾನೆ ನಾನು ನಂಬೋದು ಮೇಯ್ನ್ ಮಲ್ಚಿಂಗು. ಯಾವುದೇ ಗಿಡ ಆಗಲಿ ಇಲ್ಲಿ ಮ್ಯಾಕ್ಸಿಮಮ್ ನನ್ನ ಕೈಲಿ ಆಗೋಷ್ಟು ನಾನು ಮಲ್ಚಿಂಗ್ ಕೊಡೋಕೆ ಟ್ರೈ ಮಾಡ್ತೀನಿ. ಹೋಯ್ತು ಅಂತಾನೆ ನಾನು ಅನ್ಕೊಂಡೆ ರೀಪ್ಲಾಂಟ್ ಮಾಡಬೇಕು ಅಂತ, ಬಟ್ ಚೆನ್ನಾಗಿ ಡ್ರಿಪ್ ಲೈನಲ್ಲಿ ನೀರು ಕೊಟ್ಟೆ. ಅದಾದಮೇಲೆ ಹೊಸ ಡ್ರಿಪ್ ಲೈನ್ ಮಾಡಿಬಿಟ್ಟು ನೀರು ಕೊಟ್ಟೆ. ಒಂದು 15 ದಿನಕ್ಕೆ ವಾಪಸ್ ಹೊಸ ಗಿಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ನಂಬ್ತಿರೋ ಬಿಡ್ತಿರೋ, ಹಳೆ ಗಿಡ ಏನು ಫಾಸ್ಟಾಗಿ ಬೆಳೀತಿತ್ತು ಅದಕ್ಕಿಂತ ಜೋರಾಗಿ ಬಂದಿದೆ ಗಿಡಗಳಿಗೆ. ಬೆಂಕಿಲಿ ಸುಟ್ಟಿ ಹೊಸದಾಗಿ ಸೈಡಿಂದ ಹೊಡ್ಕೊಂಡು ಬಂದಿದ್ದ ಗಿಡಗಳು ಇನ್ನೂ ಫಾಸ್ಟಾಗಿ ಬರ್ತಾ ಇದೆ ಇವಾಗ. ಸೊ ಒಂದು ರೀಪ್ಲಾಂಟ್ ಮಾಡೋ ಇದು ಆಗಲಿಲ್ಲ, ಒಂದು ಲೈನ್ ಡ್ರಿಪ್ ಹೋಯ್ತು ನನಗಷ್ಟೇ, ಅದು ಬಿಟ್ರೆ ಗಿಡಗಳು ವಾಪಸ್ ಅದೇ ಪಿಕಪ್ ಆಯ್ತು. ನ್ಯಾಚುರಲ್ ಬಯೋಚಾರ್ ತರ ವರ್ಕ್ ಆಗಿದೆ. ಹಂಗೆ ಆಗಿದೆ. ಇಲ್ಲ ಆಕ್ಚುಲಿ ನನ್ನ ತೋಟದಲ್ಲೂ ಹಂದಿ ನುಗ್ಬಿಟ್ಟಿತ್ತು. ಹಂದಿ ನುಗ್ಗಿ 2 ಬಾಳೆ ಗಿಡನ ಫುಲ್ ನೆಲಸಮ ಮಾಡ್ಬಿಟ್ಟಿತ್ತು. ಇವತ್ತು ಆ 2 ಗಿಡ ಎಷ್ಟ್ ಚೆನ್ನಾಗಿ ಬಂದಿರೋ ಗುಂಪು ಬಾಳೆ. ಈಗ ನಾನು ನೀರ್ ಕಡಿಮೆ ಕೊಟ್ಟಿದ್ದ ಇಂಟೆನ್ಷನು ಅದೇನೆ. ನಾನೇನು ಯೋಚನೆ ಮಾಡ್ತೀನಿ, ನನ್ನ ಯೋಚನೆ ದೃಷ್ಟಿ ಅದು ಸರಿ ತಪ್ಪು, ಎಷ್ಟೊಂದು ಜನದ ಎಷ್ಟೊಂದು ಅನಾಲಿಸಿಸ್ ಇರುತ್ತೆ. ನಾನು ಹೆಂಗೆ ಯೋಚನೆ ಮಾಡ್ತೀನಿ, ಈಗ ಆಯಿತು, ನೇಚರಲ್ಲಿ ಸಮ್ಮರಲ್ಲಿ ಮಳೆ ಆಗೋದು ಕಡಿಮೆ, ಆವಾಗಲೂ ಗಿಡ ಸರ್ವೈವ್ ಆಗುತ್ತೆ. ಸೊ ನಾನು ಟ್ರೈ ಮಾಡೋಣ, ಮಿನಿಮಮ್ ವಾಟರ್ ಕೊಡೋಣ, ಒಂದು ಸ್ಟ್ರೆಸ್ ಕ್ರಿಯೇಟ್. ನಂಗೆ ಬೆಳವಣಿಗೆ ಬೇಡ, ಈ ಸೀಸನ್ ಕಡಿಮೆನೇ ಬೆಳೀಲಿ ಗಿಡ, ಅದಕ್ಕೆ ನ್ಯಾಚುರಲ್ ಆಗಿ ಏನಾಗುತ್ತೆ ಆ ಸ್ಟ್ರೆಸ್ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ, ಕಡಿಮೆ ನೀರೇ ಕೊಡ್ತೀನಿ. ಸೊ ನೆಕ್ಸ್ಟ್ ನೀರು ಸಿಕ್ಕಿದಾಗ ಏನಾಗುತ್ತೆ, ಓ ನನಗೆ ಇವಾಗ ಅವಕಾಶ ಇದೆ, ನಾನು ಇವಾಗ ಬೆಳಿಬೇಕು. ಸೊ ಅವಾಗ ನಿಮಗೆ ವಾಪಸ್ ಗ್ರೋತ್ ಕೊಡುತ್ತೆ ಪ್ಲಾಂಟ್ಸ್ಗಳು. ಸೊ ನನ್ನ ಹತ್ರ ನೀರು ಚೆನ್ನಾಗಿದೆ ಅಂದ್ಬಿಟ್ಟು ನೀವು ಸಮ್ಮರಲ್ಲೂ ಚೆನ್ನಾಗಿ ಕೊಡ್ತಾ ಇದ್ರೆ ಆ ಸ್ಟ್ರೆಸ್ ಕ್ರಿಯೇಟ್ ಆಗಲ್ಲ ಗಿಡಗಳಿಗೆ. ಒಂಚೂರು ಅದು ಕೊಡಬೇಕು ಗಿಡಗಳಿಗೆ, ಕೊಟ್ಟಾಗ ಅದು ನಿಮ್ಗೆ ಪಿಕಪ್ ಕೊಡುತ್ತೆ. ಈಗ ಬೆಂಕಿ ಹತ್ಕೋತು ಗಿಡ ಸುಟ್ಟೋಯ್ತು, ಪಕ್ಕ ಬಂದಿದ್ದು ಸೂಪರಾಗಿ ಬಂತು, ಒಂದು ಸ್ಟ್ರೆಸ್ ಸಿಕ್ದಂಗೆ ಆಯಿತು ಗಿಡಕ್ಕೆ. ಸೊ ಅದನ್ನು ಟ್ರೈ ಮಾಡ್ತೀನಿ ಅನ್ನೋರು, ನಾನು ಆ ಧೈರ್ಯದಲ್ಲಿ ಮಾಡಿದ್ದೀನಿ, ನನಗೆ ಒಪ್ಪಿಗೆ ಅನಿಸಿದೆ ಅದು ಆ ಥರ. ಇದೆಲ್ಲ ಪರ್ಸನಲ್ ಆದ ನಿಮ್ಮ ವ್ಯೂಸ್ ಅಷ್ಟೇ. ಹೌದೌದು, ಅದು ಬೇರೆ ರೀಸನ್ ಇರ್ಬೋದು ಕೆಲವೊಬ್ರಿಗೆ, ಬಟ್ ನಾನು ಏನೇ ಯೋಚನೆ ಮಾಡಿದ್ರು ಪಕ್ಕ ಈಗ ನೋಡ್ತೀನಿ, ಇಲ್ಲ ಅಲ್ಲೇ ನನ್ನ ಸುತ್ತಮುತ್ತ ಇರೋದೆಲ್ಲ ಕಾಡೇನೆ. ಸಮ್ಮರಲ್ಲಿ ಎಲ್ಲ ಒಣಕೊಳ್ಳುತ್ತೆ. ಒಂದು ಈ ಮರ ನೋಡ್ಬೋದು, ಎಕ್ಸಾಂಪಲ್ ಒಂದೆಲ್ಲ ಇರೋದಿಲ್ಲ, ಆಬ್ವಿಯಸ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಮರಕ್ಕೆ. ಒಂದು ಮಳೆ ಬಿದ್ದ ತಕ್ಷಣ ಅದ್ರ ಲುಕ್ಕೆ ಬೇರೆ ಆಗುತ್ತೆ. ನಾವು ಅದೇ ಮಾಡೋಣ, ಗಿಡ ಅಂತೂ ಸಾಯಲ್ಲ ಅಲ್ಲ. ಈಗ ನಂಗೆ ನಾಳೆನೇ ಇದನ್ನ ಬೆಳೆದ್ಬಿಟ್ಟು ಏನೋ ಮಾರ್ಬಿಟ್ಟು ನಾನು ದುಡ್ಡು ತರಬೇಕು ಅನ್ನೋ ಇಂಟೆನ್ಷನ್ ಇಲ್ಲ, ಟ್ರೈ ಮಾಡಿ ನೋಡೋಣ. ಸೊ ಒಳ್ಳೆ ರಿಸಲ್ಟೇ ಕೊಡ್ಬೋದು. ಹೌದು, ನಾ ಹೇಳಿದ್ನಲ್ಲ, ಮಳೆ ನೀರು ತಡೆದು ಹಿಂಗೆ ಅಡ್ಡ ಹೋಗಕ್ಕೆ, ಇಲ್ಲಿ ನೋಡಿ ಇದು ಒಂದು ಇನ್ನೊಂದು ಹಿಂಗೆ ಅಡ್ಡ, ಇದನ್ನು ನೋಡಿ ಸುಮ್ಮನೆ ಹಿಂಗೆ ಸ್ಟ್ರೈಟ್ ಹೊಡಿಬೋದು ತಾನೆ. ಹೌದು, ನಾನು ಯಾಕೆ ಸ್ಟ್ರೈಟ್ ಹೊಡೆದಿಲ್ಲ, ಸೊಟ್ಟಕ್ಕಿದೆ, ಅದೇ ಹೇಳೋದು ಕಂಟೂರ್ ಅಂತ. ನಾವು ಹಿಂಗೆ ಸ್ಟ್ರೈಟ್ ಹೊಡೆದ್ರೆ ಮಧ್ಯದಲ್ಲೇ ಹೊಡ್ಕೊಂಡು ಹೋಗ್ಬಿಡುತ್ತೆ ವಾಪಸ್ಸು. ಸೊ ನಾವ್ ಹಿಂಗೆ ಕ್ರಾಸ್ ಹೊಡೆದ್ರೆ ಹಿಂಗೆ ಬಂದು ಗ್ರಾವಿಟಿ ಪುಲ್ ಮಾಡ್ದಂಗೆ ಸೈಡ್ಗೆ ತಗೊಂಡು ಹೋಗುತ್ತೆ ನೀರ್ನ. ಹಿಂಗ ಅಬ್ಸರ್ವ್ ಮಾಡಿ, ಹಿಂಗ್ ಬಂದು ಹಿಂಗೆ ಹೊಡ್ಕೊಂಡು ಹೋಗ್ಬಿಡುತ್ತೆ. ನಾವು ಸ್ಟ್ರೈಟ್ ಕೊಟ್ರೆ ಇಲ್ಲಿಗೆ ತಿರುಗ್ಬೇಕು ಅನ್ನೋ ಇಂಟೆನ್ಷನ್ ಬರಲ್ಲ. ನೀರ್ ಹಿಂಗ್ ಬಿದ್ದು ಹಿಂಗ್ ತಿರುಗ್ಬೇಕು ಅಂದ್ರೆ ಇದಕ್ಕೊಂದ್ ಸ್ವಲ್ಪ ಸ್ಲ್ಯಾಂಟ್ ಕೊಡ್ಬೇಕು ನಾವು. ಸೊ ಅದೇ ಹೇಳದ್ನಲ್ಲ, ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಂದು ಮೈನ್ಯೂಟ್ ಥಿಂಗ್ಸ್ ನೀವು ಪ್ಲಾನ್ ಮಾಡಿದ್ರೆ ಪರ್ಮಾಕಲ್ಚರ್ ಆಗುತ್ತೆ. ಸುಮ್ನೆ ಓಕೆ ಹಿಂಗ್ ನಡೀತಾ ಇದೆ, ಅಡ್ಡ ಹೊಡಿ, JCB ಅಡ್ಡ ಒಂದು ಹೊಡೆದ್ಬಿಡು ಅಂದ್ಬಿಟ್ರೆ ಅವ್ನಿಗೆ ಅಡ್ಡ ಹೊಡಿತಾನೆ, ಹೊಡ್ಕೊಂಡು ಹೋಗುತ್ತೆ ವಾಪಸ್ಸು ಕೆಳಗಡೆಗೆ. ಸೊ ಅದು ಇಂಪಾರ್ಟೆಂಟ್. ಇವನ್ ಇಲ್ಲೂ ಅಷ್ಟೇ ನೋಡಿ, ನೀಟಾಗಿ ನೀರ್ ಹರಿದಿರೋದು ಇಲ್ಲಿ ಬಂದು ಆ ಕಡೆಗೆ ಹೋಗುತ್ತೆ, ವಾಪಸ್ ನಮ್ಮ ಮೇನ್ ಲೈನಿಗೆ ಜಾಯಿನ್ ಆಗುತ್ತೆ. ಸನ್ಸೆಟ್ ಆಗಕ್ ಸ್ಟಾರ್ಟ್ ಆಯ್ತು ನೋಡಿ, ಸಕ್ಕದಾಗ ಕಾಣುತ್ತೆ ಇಲ್ಲಿಂದ ಅಂತ. ಒಂಥರ ಈ 2 ಬೆಟ್ಟದ ಮಧ್ಯ ಮುಳುಗೋದ್ ಒಂಥರ ಸಗದಾಗಿರುತ್ತಲ್ಲ. ಇನ್ನು ಮೇಲೋಗೋಣ ಬನ್ನಿ, ಚೆನ್ನಾಗಿರುತ್ತೆ. ಇದು ನಮ್ದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲಿ ಕೆಳಗಡೆ ಮಾತಾಡಿದ್ವಲ್ಲ, ಅದ್ರದ್ದು ಪರ್ಕೊಲೇಷನ್ ಪಾಂಡ್ ಅಂತ. ಅಲ್ಲಿ ಒಂದು ಚಿಕ್ಕದಿರುತ್ತೆ, ಸಿಲ್ಟ್ ಟ್ರ್ಯಾಪ್ ಅಂತ ಕರಿತೀವಿ ಅದಕ್ಕೆ. ಹರ್ಕೊಂಡ್ ಬಂದಿದ್ ನೀರು ಫಸ್ಟ್ ಆ ಚಿಕ್ಕ ಗುಂಡಿಲಿ ಸೇರುತ್ತೆ. ಸೇರಿದಾಗ ನೀರಲ್ಲಿ ಮಣ್ಣೆಲ್ಲ ಬಂದಿರುತ್ತಲ್ಲ, ಅದೆಲ್ಲ ಕೆಳಗೆ ಇಳಿಯುತ್ತೆ. ಅಂದ್ರೆ ನೀರಲ್ಲಿ ಏನ್ ಕಲ್ಲು ಮಣ್ಣು ಏನಿರುತ್ತೆ, ತೂಕ ಇರುತ್ತಲ್ಲ, ಕೆಳಗೆ ಇಳಿದು ಸಿಲ್ಟ್ ಎಲ್ಲ ಅಲ್ಲಿ ಟ್ರ್ಯಾಪ್ ಆಗುತ್ತೆ. ಮೇಲೊಂದು ತಿಳಿ ನೀರು ವಾಪಸ್ ಓವರ್ಫ್ಲೋ ಆಗ್ಬಿಟ್ಟು ಇಲ್ಲಿ ಕಾಣ್ತಾ ಇದೆಯಲ್ಲ ದಾರಿ, ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಇದು ನಮ್ಗೆ ಹಿಂಗಕ್ಕಿರೋದು. ಅಂದ್ರೆ ಎಷ್ಟೊಂದ್ ಜನ ತಪ್ಪು ತಿಳ್ಕೊತಾರೆ, ಇಲ್ಲಿ ನೀರ್ ನಿಲ್ಸಕ್ ಮಾಡಿದೀವಿ. ನೀರ್ ನಿಲ್ಸಕ್ ಮಾಡಿಲ್ಲ, ಇದನ್ನ ಬರೋ ನೀರನ್ನ ತಡೆ ಹಿಡ್ಕೊಂಡು ಭೂಮಿ ಒಳಗೆ ಹಿಂಗ್ಸಕ್ಕೋಸ್ಕರ ಮಾಡಿದೀವಿ. ಹಂಗೂ ಇಷ್ಟು ನೀರು ತುಂಬೋಯ್ತು ಅಂದ್ರೆ ಇದು ಓವರ್ಫ್ಲೋಗ್ ಬಿಟ್ಟಿರೋದು. ಇದು ಓವರ್ಫ್ಲೋ ಪಾತ್. ಇದು ಇಲ್ಲಿಂದ ಓವರ್ಫ್ಲೋ ಆಗಿ ಅಲ್ಲಿ ನಾನು ಕೆಳಗಡೆ ಜಾಗ ತೋರಿಸಿದ್ನಲ್ಲ, ಅಲ್ಲಿಗೆ ಬರುತ್ತೆ ಅಲ್ಟಿಮೇಟ್ಲಿ. ಸೊ ಕಂಪ್ಲೀಟ್ ವಾಟರ್ನ ಹಾರ್ವೆಸ್ಟ್ ಮಾಡಕ್ಕೋಸ್ಕರನೇ ಮಾಡ್ಕೊಂಡಿರೋದು ಇದು ಜಾಗ ಅಷ್ಟೇ, ನೀರ್ನ ಹಿಡಿದಿಟ್ಕೊಳಕ್ಕೆ. ಸೊ ಈ ಮಳೆಗಾಲ ಇದು ತುಂಬಿ ಹರಿಲಿ.
ಹೋದ್ ಮಳೆಗಾಲ ಅಲ್ಲಿ ಮಾರ್ಕ್ಗ ಕಡ್ಡಿ ಬಿಟ್ಕೊಂಡಿದೀನಿ. ಓಕೆ. ಆ ಕಡ್ಡಿ ಇದೆಯಲ್ಲ ಅಲ್ಲಿ ತನಕ ನೀರ್ ತುಂಬಿತು. ಅಂದ್ರೆ ಇಷ್ಟು ಹಾ, ಕೆಳಗಿಂದ ಕೆಳಗಿಂದ ಅಷ್ಟು ನೀರ್ ಒಂದ್ 6 ಅಡಿ ತುಂಬ. ತುಂಬಿರ್ಬೋದಲ್ಲ? ಏನ್ ಹೇಳಿ? 6 ಅಡಿ ಒಂದ್ 5-6 ಅಡಿ ನೀರ್ ತುಂಬುತ್ತೆ. ತುಂಬಿದೆ. ಅಲ್ಲ ಕಡ್ಡಿ ಮಾರ್ಕ್ಗೆ ಕಡ್ಡಿ ಮಾರ್ಕಿಂದ ಸ್ವಲ್ಪ ನಮ್ಗಲ್ಲಿ ಬಗ್ಗಿ ಎಷ್ಟಾಯ್ತು ಆ ಕೆಳಗೊಂದ್ ಬ್ರೌನ್ ಕಲ್ ಇದೆಯಲ್ಲ ಹೌದು, ಅಲ್ಲಿ ತನಕ ಬಂದಿತ್ತು. ಓಕೆ ಓಕೆ. ಬಂದ್ ಒಂದ್ ವಾರ ಅನ್ಕೊಳ್ಳಿ ಅಷ್ಟೇ, ಎಲ್ಲ ನಿಧಾನಕ್ಕೆ ಭೂಮಿ ಒಳಗೆ ಹಿಂಗೋಯ್ತು. ಜೋರ್ ಮಳೆ ಬರ್ಬೇಕು, ಅವಾಗ ಶೇಖರಣೆ ಆಗಿ 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 ತುಂಬಿಕೊಳ್ಳುತ್ತೆ, ಅಲ್ಲೇ ಹಿಂಗುತ್ತೆ. ಇಲ್ಲಿ ನೀರ್ ಹಿಂಗಿದ್ದು ಆಬ್ವಿಯಸ್ಲಿ ನಮ್ದು ಈ ಕೃಷಿ ಭೂಮಿಗಳಿಗೆ ಈ ಕಡೆ ಏನಿದೆ ಇವಕ್ಕೆ ತೇವಾಂಶ ಸಿಗುತ್ತೆ. ಆಕ್ಚುಲಿ ನ್ಯಾಚುರಲ್ ಆಗಿ ಮೇಲಿಂದ ಸ್ಲೋಪ್ ಅಲ್ಲ, ಅದು ನೀರು ಕೆಳಗೆ ಹಂಗೆ ಹೋಗ್ಲೇಬೇಕು, ನ್ಯಾಚುರಲ್ ವೇ. ಹೌದು. ಸೊ ಇದಕ್ಕೆಲ್ಲ ಮಾಡ್ಸಕ್ ಎಷ್ಟು ಖರ್ಚಾಯ್ತು ಪ್ರಶಾಂತ್ ನಿಮ್ಗೆ? ಇಲ್ಲಿ ನಮಗೆ ಇಂಡಿವಿಜುವಲ್ ಎಕ್ಸ್ಪೆನ್ಸಸ್ ನಾನು ರೆಕಾರ್ಡ್ ಮಾಡಕ್ಕಾಗಿಲ್ಲ ಕೇಶವ್. ಹೆಂಗಾಗ್ತಿತ್ತು ಅಂದ್ರೆ, ನಾವು ಒಂದ್ಸಲ ಒಂದ್ ಸ್ಟ್ರೆಚ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ದಲ್ಲ, ಲ್ಯಾಂಡ್ ಜಾನಲ್ ತಗೊಂಡ್ವಿ, ನಮ್ಗೆ ಬೋರ್ವೆಲ್ ಡಿಗ್ ಮಾಡಕ್ ತುಂಬಾ ಡಿಮ್ಯಾಂಡ್ ಇತ್ತು. ಸೊ ಅದೆಲ್ಲ ಬೋರ್ವೆಲ್ ಅಂಡ್ ಎಲೆಕ್ಟ್ರಿಸಿಟಿ ನಮ್ಗೆ ತುಂಬಾ ತೊಂದರೆ ಆಯ್ತು ಇನಿಷಿಯಲಿ. ಅದೆಲ್ಲ ಆಗೋಷ್ಟೊತ್ತಿಗೆ ಮೇ ಆಗೋಗಿತ್ತು ನಂಗೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 6 ತಿಂಗಳು ಕಂಟಿನ್ಯೂಸ್ ಎಲ್ಲಾ ಇದ್ರಲ್ಲೂ ವರ್ಕ್ಗಳು ಸ್ಟಾರ್ಟ್ ಆಯ್ತು. ಲ್ಯಾಂಡ್ ಪ್ರಿಪ್ರೇಷನ್, ಪ್ಲಾಂಟಿಂಗ್, ಅಲ್ಲಿ ಮನೆ ಕಟ್ಟೋದು. ಸೊ ಒಟ್ಟಿಗೆ ಎಲ್ಲಾ ಕೆಲಸ ನಡೀತಿದ್ದಂಗೆ ಇಂಡಿವಿಜುವಲ್ ಎಕ್ಸ್ಪೆನ್ಸಸ್ ನಂಗೆ ನೋಡ್ಬೇಕು ಬರ್ದಿರೋದ್ರಲ್ಲಿ. ಬಟ್ ಇದಕ್ಕಾಗೆ ಎಷ್ಟು ಖರ್ಚಾಯ್ತು ಅಂತ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿಗೆ ಬೋರ್ಡ್ರಸ್ ಕಲ್ಲು ಓಡಿಸುವಾಗ ಎಂಟ್ರಿ ಆರ್ಚ್ ಮಾಡ್ಸಕ್ಕೂ ಬೋರ್ಡ್ರಸ್ ಕಲ್ಲು ಓಡಿಸಿದ್ದೆ, ಮನೆಗೆ ಬೇಕು ಅಂದಾಗ್ಲೂ ಕಲ್ಲು ಓಡಿಸಿದ್ದೆ. ಸೊ ಹಂಗೆ ಒಂದೊಂದೇ ನಡ್ಕೊಂಡು ಹೋಗ್ತೇವೆ. ಬರೀ ಇದನ್ನೇ ಮಾಡಿಸಿದ್ರೆ ನಮ್ಗೆ ಎಕ್ಸ್ಪೆನ್ಸ್ ರೆಕಾರ್ಡ್ ಮಾಡಕ್ ಆಗ್ತಿತ್ತು. ಬೇರೆ ಎಲ್ಲ ಒಟ್ಟಿಗೆ ನಡೀತಿದ್ರಿಂದ ಹಂಗ್ ರೆಕಾರ್ಡ್ ಮಾಡಕ್ ಆಗಿಲ್ಲ. ಬಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಗಿಡಕ್ಕೂ ಈ ತರ ಒಂದು ಮಲ್ಚಿಂಗ್ ಹಾಕೇ ಇದ್ರಲ್ಲ? ಮಲ್ಚಿಂಗ್ ನಾನು ನಮ್ಮ ಲೇಬರ್ಗೆ ಹೇಳೇ ಬಿಟ್ಟಿದೀನಿ, ನೀವು ಎಲ್ಲಿ ಏನ್ ಕಡಿದ್ರು ಅದನ್ನೇ ಯಾವ್ದಾದ್ರು ಒಂದ್ ಗಿಡದ ಬುಡದಲ್ಲೇ ಬಿಸಾಕ್ಬೇಕು. ಬೇಸಿಕ್ ನೀವು ಈ ಕಳೆ ತೆಗಿಯಕ್ ಹೇಳ್ತೀನಿ ಅಂದ್ರೆ, ದೊಡ್ಡ ಗಿಡ ತರ ಆಗಿರೋದೆಲ್ಲ ಅವ್ರ ಕಡ್ದಿ ತೆಗಿತಾರೆ. ಮರ ಟ್ರಿಮ್ ಮಾಡ್ಬೇಕು, ಇದೆಲ್ಲ ನೋಡಿ ನಾನೇ ಟ್ರಿಮ್ ಮಾಡ್ಸಿದೀನಿ ಇದೆಲ್ಲ. ಓಕೆ. ಸೊ ಅದನ್ನ ಟ್ರಿಮ್ ಮಾಡ್ತೀರಾ, ಏನೇ ಮಾಡಿದ್ರು ಒಂದು ಗಿಡದ ಬುಡಕ್ಕೆನೆ ಹಾಕ್ಬೇಕು, ಅದನ್ನ ಎಲ್ಲೆಲ್ಲೋ ಬಿಸಾಕೋದಿಲ್ಲ ಅಂತ. ಸೊ ಮೇನ್ ಮಲ್ಚಿಂಗೇನೆ. ಈ ಇದ್ರಲ್ಲಿ ಕೆಮಿಲಿಯಾನ್ ಸಿಕ್ತು. ಕೆಮಿಲಿಯಾನ್ ಇತ್ತು, ನಾನು ಅದ್ ವಿಡಿಯೋ ಕೊಡ್ತೀನಿ ನಿಮಗೆ. ಕೆಮಿಲಿಯಾನ್ ಅಂದ್ರೆ ಗೂಸುಂಬೆ ಅಂತಾರೆ, ಊಸರು ಬಳ್ಳಿ ಅಂತಾರೆ. ಕಲರ್ ಚೇಂಜ್, ಅದ್ರದ್ದು ಬ್ಯಾಕ್ ಗ್ರೌಂಡ್ ತಕ್ಕಂತೆ ಕಲರ್ ಚೇಂಜ್ ಮಾಡ್ಕೊಳುತ್ತಲ್ಲ. ಪರ್ಮಾಕಲ್ಚರ್ ಅನ್ನೋದು ಇದಕ್ಕೇನೆ. ನಿಮ್ಗೆಲ್ಲಾ ಕೃಷಿ ಭೂಮಿಲೂ ಇವೆಲ್ಲ ನೋಡಕ್ ಸಿಗುತ್ತಾ? ಇಲ್ಲ. ನಮ್ ಕೃಷಿ ಭೂಮಿಲಿ ಎಷ್ಟು ರೇರ್ ಬರ್ಡ್ಸ್ ಗಳು ಬರುತ್ತೆ ಅಂದ್ರೆ, ಹಾವುಗಳು, ಗ್ರೀನ್ ಕಿಲ್ ಬ್ಯಾಕ್ ನೋಡಿದೀವಿ, ರ್ಯಾಟ್ ಸ್ನೇಕ್ಸು, ಕೋಬ್ರಾಸು, ವೆರೈಟಿ ಹಾವುಗಳು ಸಿಗುತ್ತೆ. ಕೆಲವೊಬ್ರು ಎದ್ರಕೋಬಹುದು, ಇವ್ರೇನ್ ಹಾವು ಸಿಗೋದ್ನು ಖುಷಿಯಿಂದ ಹೇಳ್ತೇವೆ, ನಮಗ್ ಖುಷಿನೇ, ಯಾಕಂದ್ರೆ ನಮ್ಗೆ ಡೈವರ್ಸಿಟಿ ಬೇಕಿಲ್ಲಿ. ಸೊ ಕೆಮಿಲಿಯಾನ್ಸ್ ನೋಡಿದೀವಿ. ಈಗ ನೀವೇ ನೋಡಿದ್ರಲ್ಲ ಅಲ್ಲಿ ಹೇರ್ ಹೆಂಗ್ ಹೋಯ್ತು. ಬ್ಲಾಕ್ ಈಗಲ್ ಬರುತ್ತೆ, ಕಸ್ಟರ್ಡ್ ಸರ್ಪೆಂಟ್ ಈಗಲ್ಸ್ ಬರುತ್ತೆ, ಮುನ್ಯಾಸು, ಓರಿಯೋಲ್ಸು, ವೆರೈಟಿ ಬರ್ಡ್ಸ್ ಬರುತ್ತೆ. ಸೊ ನಮ್ಗೆ ಅದೇ ಖುಷಿ, ನಾವು ಇರೋದಕ್ಕೂ ನಮ್ಗೆ ಏನ್ ಬೇಕು ಬೆಳ್ಕೊತಾ ಇದೀವಿ, ಜೊತೆಗೆ ಅಷ್ಟು ಅನಿಮಲ್ಸ್ ಗಳನ್ನು ನಮ್ ಜೊತೆಗೆ ಇದಾವೆ. ಕೆಮಿಲಿಯಾನ್ ನೋಡಿದ್ ನಂಗೆ ಬಹಳ ಖುಷಿ ಆಯ್ತು. ಆತರ ಅಲ್ಲ, ವರ್ಡ್ ಕೇಳಿದ್ರೇನೆ ಒಂಥರ ಜುಮ್ ಅನ್ಸುತ್ತೆ. ನೀವು ಅದನ್ನ ಖುಷಿಯಾಗಿ ಸುಮ್ಮನೆ ಹಿಂಗ್ ಅಬ್ಸರ್ವ್ ಮಾಡ್ಕೊಂಡು ಹೋದೆ, ಬುಷ್ ಅಂತ ಸೌಂಡ್ ಕೇಳಿಸ್ತು. ನಾನು ಫಸ್ಟ್ ಹಾವ್ ಅನ್ಕೊಂಡೆ, ಆಮೇಲೆ ಮೇಲ್ ಮೂವ್ಮೆಂಟ್ ಕಾಣ್ತು ಲೈಟ್ ಆಗಿ. ನೋಡಿದ್ರೆ ಪಪ್ಪಾಯ ಗಿಡದಲ್ಲಿ ಓಡಾಡ್ತಾ ಇತ್ತು. ಚಲೋ ಸಾಕಾಗಿದೆ ಇದು. ಅವಾಗ ನಾವ್ ನೋಡಿದಾಗ ಬರೀ ಒಂದಷ್ಟು ಹುಲ್ ಬೆಳ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಗಿಡ ಇದೆ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ನೀವು ಇಂತಿಂತದ್ದು ಅಂತ ಹೇಳಿದಾಗ ಗೊತ್ತಾಗ್ತಾ ಇತ್ತು. ಹೇಳಿದ್ದೆ ನೋಡಿ ನಿಮ್ಗೆ, ಇಲ್ಲಿ ಅಕ್ಸೆ ಸಾಲ್ ಬರುತ್ತೆ, ಹಣ್ಣನ್ ಸಾಲ್ ಬರುತ್ತೆ, ಮಧ್ಯಾಹ್ನ ಓಡಾಡ್ಕೊಂಡು ಹಾರ್ವೆಸ್ಟ್ ಮಾಡೋದಕ್ಕೆ ಇರುತ್ತೆ ಅಂತ. ಆಕ್ಚುಲಿ ಇದು ಈಗ್ಲೇ ಮಾಡೋ ಇಂಟೆನ್ಷನ್ ಇರ್ಲಿಲ್ಲ, ಬಟ್ ಮುಗಿಸ್ಬಿಡೋಣ ಅನ್ಬಿಟ್ಟು ಈ ನನ್ಗೆ ಇದನ್ನ ಇವಾಗ್ಲೇ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇರ್ಲಿಲ್ಲ. ಈ ಹಣ್ಣು ಗಿಡಗಳೆಲ್ಲ ಬೆಳೆದು ಹಣ್ಣು ಬಿಡೋ ಕಾಲಕ್ಕೆ ನಾವ್ ಇಲ್ಲಿ ಓಡಾಡೋ ಜಾಗ ಮಾಡ್ಕೊಳ್ಳೋದು ಅಂತ ಇತ್ತು. ಬಟ್ ಸ್ವಲ್ಪ ಸಮ್ಮರ್ ಇತ್ತಲ್ಲ, ನಮ್ಗೆ ಡ್ರಿಪ್ ಲೈನು, ಡ್ರಿಪ್ಪರ್ಗಳೆಲ್ಲ ಮಾನಿಟರ್ ಮಾಡ್ಬೇಕಿತ್ತು. ಅವಾಗ ಹಿಂಸೆ ಆಗ್ತಿತ್ತು ಅಂದ್ಬಿಟ್ಟು ಮಾಡ್ಬಿಡೋಣ ಅಂತ ಮಾಡಿದೀವಿ. ಆಕ್ಚುಯಲ್ ಕಂಪ್ಲೀಟ್ ಕಾನ್ಸೆಪ್ಟ್ ಇವತ್ತು ರೆಡಿ ಇದೆ. ಹೌದು, ಅವತ್ತು ನಿಮ್ಗೆ ಕಂಪ್ಲೀಟ್ ನಾನು ಹೇಳಕ್ ಆಗ್ತಿರ್ಲಿಲ್ಲ ನೋಡೋರ್ಗೆ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಇದು ಟ್ರೆಂಚ್ ಇದೆ. ಹೌದು. ಈ ಕಡೆ ಅಕ್ಸೆ ಸಾಲ್ ಇದೆ, ಅಕ್ಸೆ ಗ್ಲಿಸಿಡಿಯಾ ಸಾಲ್ ಇದೆ. ಈಗ ನಾನು ಇಲ್ಲಿರೋದು ಟ್ರೆಂಚು ಒಳಗೆ. ಮಧ್ಯ ಬಂಡ್ಗಳಿದೆ. ಹೌದು. ಟ್ರೆಂಚು ಕಂಟ್ಯೂರ್ ಅಲ್ಲಿ ಇದೆ, ಸುಮ್ನೆ ರ್ಯಾಂಡಮ್ ಆಗಿಲ್ಲ. ನಮ್ದು ಕಂಟ್ಯೂರ್ ಅಂದ್ರೆ ಏನ್, ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಸಿಂಪಲ್ ಆಗಿ. ಕಂಟ್ಯೂರ್ ಅಂದ್ರೆ ಇಲ್ಲ ಅಂದ್ರು ಕಂಟ್ಯೂರ್ನ ತಕ್ಷಣ ಅರ್ಥ ಮಾಡ್ಸೋದ್ ಕಷ್ಟ. ಈಗ ಒಂದು ಗುಡ್ಡ ಇದೆ ಅಂತ ಇಟ್ಕೊಳ್ಳಿ, ಆ ಗುಡ್ಡ ಎಷ್ಟು ಎಲಿವೇಟ್ ಆಗಿದೆ ಅದನ್ನ ಮೆಜರ್ ಮಾಡ್ತೀವಿ. ಸೊ ಈಗ ಹಿಂಗ್ ಗುಡ್ಡ ಇದೆ, ಹಿಂಗಿದೆ ಅಂತ ಅನ್ಕೊಳ್ಳಿ ಗುಡ್ಡ. ನಾನು ಹಿಂಗ್ ಸ್ಟ್ರೈಟ್ ಆಗಿ ಟ್ರೆಂಚ್ ಹೊಡಿದ್ರೆ ನೀರ್ ಎಲ್ಲ ಇಲ್ಲಿ ಮಧ್ಯದಲ್ಲಿ ಬಂದು ತುಂಬಿಕೊಂಡು, ಯಾಕಂದ್ರೆ ಅದು ಡೌನ್ ಇರುತ್ತಲ್ಲ, ಒಡ್ಕೊಂಡು ಹೋಗ್ಬಿಡುತ್ತೆ.
ಓಕೆ, ಫಾರ್ ಎಕ್ಸಾಂಪಲ್ ಇನ್ನು ಸಿಂಪ್ಲಿಫೈ ಆಗಿ ಹೇಳ್ಬೇಕು, ಈ ಡ್ಯಾಮ್ ಹತ್ರ ಹಾ, ಕ್ರಾಸ್ ಆಗಿ ಕಟ್ತಾರಲ್ಲ ಆ ತರ. ಸೊ ಈಗ ನಮ್ದು ಹಿಂಗ್ ಗುಡ್ಡ ಹೋಗಿ ಅಲ್ಲಿ ಒಳಗ್ ಹೋಗುತ್ತಲ್ವಾ. ಸೊ ನಮ್ದು ಟ್ರೆಂಚ್ ಹೆಂಗಿದೆ ನೋಡಿ, ಹಿಂಗ್ ಹೋಗ್ಬಿಟ್ಟು ಇಲ್ಲಿ ಹಿಂಗ್ ಒಳಗ್ ತಿರುಗಿದೆ, ಸಿ ತರ ಇದೆ. ಆ ಗುಡ್ಡ ಶೇಪಿಗೆ ನಾವು ಕಂಟ್ಯೂರ್ ಮಾಡಿ ಅದನ್ನ ಮೆಜರ್ ಮಾಡ್ತೀವಿ. ಒಂದು ಡಿವೈಸ್ ಇದೆ, ಆ ಡಿವೈಸ್ ಇಟ್ಕೊಂಡು ಮಾರ್ಕಿಂಗ್ ಹಾಕೊಂಡು ಟ್ರೆಂಚ್ ಹೊಡ್ಸ್ಕೊಂಡಿರೋದು. ಟ್ರೆಂಚ್ ಮಧ್ಯೆ ಏನ್ ಮಾಡಿದೀವಿ, ಹಿಂಗ್ ಬಂಡ್ಸ್ ಬಿಟ್ಟಿದೀವಿ. ಸೊ ಇದು ಈ ಹೈಟ್ ಗಿಂತ ಕಡಿಮೆ ಇರಬೇಕು. ಹೌದು ಅಲ್ವಾ. ಸೊ ಇಲ್ಲಿ ಫಸ್ಟ್ ನೀರ್ ಇಲ್ಲಿ ಬೀಳುತ್ತೆ ಅನ್ಕೊಳ್ಳಿ, ಇದು ತುಂಬಿದ್ದೇನಾಗತ್ತೆ, ಈ ದಿಕ್ಕಿಗೆ ನಾವು ಕಂಟ್ಯೂರ್ ಮಾರ್ಕಿಂಗ್ ಮಾಡಿರೋದ್ರಿಂದ ಈ ದಿಕ್ಕಿಗೆ ಹರಿಯುತ್ತೆ. ಮಾಡಿಲ್ಲ ಅಂದ್ರೆ ತುಂಬ್ಕೊಂಡು ಹಿಂಗ್ ಹೊಡ್ಕೊಂಡು ಹೋಗ್ಬೋದು, ಕೆಳಗೆ ಹೋಗ್ಬಿಟ್ಟಿರೋದು. ಸೊ ಇದು ಮಾರ್ಕಿಂಗ್ ಮಾಡಿ ಈ ಬಂಡಲ್ ತುಂಬ್ಕೊಳ್ಳುತ್ತೆ, ಇದು ತುಂಬ್ಕೊಂಡ್ಮೇಲೆ ಇಲ್ಲಿಗೆ ಬರುತ್ತೆ. ಸೊ ತುಂಬಿ ಓವರ್ಫ್ಲೋ ಆಗಿ ನಮ್ಮ ಮಧ್ಯದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇದೆಯಲ್ಲ ಅಲ್ಲಿಗೆ ಜಾಯಿನ್ ಆಗುತ್ತೆ. ಸೊ ಆ ಪ್ಲಾನ್ ಅಲ್ಲಿ ಮಾಡಿರೋದು. ಪ್ಲಸ್ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ, ನಮ್ದು ಇಲ್ಲಿ ಈಗ ಗ್ಲಿರಿಸಿಡಿಯಾ ರೆಡಿ ಆಗ್ತಾ ಇದೆ, ಬೆಳೀತಾ ಇದೆ, ಅಕ್ಸೆ ಬೆಳೀತಾ ಇದೆ. ಇದನ್ನೆಲ್ಲ ನಾವು ಏನಕ್ಕೆ ಬೆಳೆಸಿರೋದು, ಆಬ್ವಿಯಸ್ಲಿ ನಮ್ಗೆ ಹಸಿರೆಲೆ ಗೊಬ್ಬರಕ್ಕೋಸ್ಕರ ಬೆಳೆಸಿರೋದು, ಶೇಡ್ಗೋಸ್ಕರ ಬೆಳೆಸಿರೋದು. ಸೊ ಅಕ್ಸೆಗಳು ಶೇಡ್ಗೆ ಬಿಟ್ಬಿಡೋಣ, ಹೈಟ್ ಹೋಗ್ತವೆ, ನಮ್ಗೊಂದಷ್ಟು ಶೇಡ್ ಕ್ರಿಯೇಟ್ ಮಾಡ್ಕೊಳ್ತವೆ. ಶೇಡ್ ಜಾಸ್ತಿ ಆಯ್ತು ಅಂದಾಗ ನಾವು ಅದನ್ನ ಟ್ರಿಮ್ ಮಾಡ್ಕೋಬಹುದು. ಜೊತೆಗೆ ನಾವು ಗ್ಲಿರಿಸಿಡಿಯಾನು ಹಾಕಿದೀವಿ. ಗ್ಲಿರಿಸಿಡಿಯಾನೆಲ್ಲ ಕಟ್ ಮಾಡ್ಬಿಟ್ಟು ಈಗ ಸದ್ಯಕ್ಕೆ ಗಿಡ ಚಿಕ್ಕದಿರೋದ್ರಿಂದ ಹಿಂಗ್ ಬುಡದಲ್ಲಿ ನಾನು ಮಲ್ಚಿಂಗ್ ಮಾಡಿದಿರಾ, ಬುಡದಲ್ಲಿ ಸಿಗ್ಲಿ. ಈಗ ಇನ್ನೂ ಬೇರೆ ಅಷ್ಟೇ ಬಿಟ್ಕೊಂಡಿದೆ, ಯಾಕಂದ್ರೆ ಹೊಸ ಗಿಡಗಳು ಬೆಳೀತಾ ಬೇರೆ ಇಲ್ಲೆಲ್ಲ ಬೆಳ್ಕೊಳುತ್ತಾನೆ ಆಬ್ವಿಯಸ್ಲಿ. ಬೆಳ್ಕೊಂಡಾಗ ಇವನ್ನೆಲ್ಲ ನಾನು ಈ ಟ್ರೆಂಚ್ಗೆ ಹಾಕಿಸ್ತೀನಿ. ಸೊ ಇಲ್ಲೇ ಊಟ ತಯಾರಿ ಆಗ್ಬೇಕು. ಈ ಪರ್ಮಾಕಲ್ಚರ್ ಅಲ್ಲಿ ನಮಗ್ ನೆಕ್ಸ್ಟ್ ಉಳ್ಕೊಳ್ಳೋ ಕೆಲಸ ಏನು, ಕಡ್ದ್ಬಿಟ್ಟು ಟ್ರೆಂಚ್ಗೆ ಹಾಕೋದು ಅಷ್ಟೇ ನಾವು ಮಾಡ್ಬೇಕಿರೋ ಕೆಲಸ. ಮಳೆ ಬಿದ್ದಾಗ ಇಲ್ಲಿ ನೀರು ನಿಲ್ಲುತ್ತೆ, ಅಲ್ಲಿ ಎಲೆಗಳಿರುತ್ತೆ, ಅಲ್ಲೇ ಕೊಳ್ತಿ ಈ ಗಿಡಕ್ಕೆ ಬೇಕಾಗಿರೋ ಊಟ ಇಲ್ಲಿ ತಯಾರಾಗುತ್ತೆ. ಇಷ್ಟನ್ನ ಮಾಡೋದಕ್ಕೆ ಅಥವಾ ಈ ಗಿಡ ಹಂಗ್ ಸಸ್ಟೈನ್ ಆಗೋದಕ್ಕೆ ಒಂದು 2 ರಿಂದ 3 ವರ್ಷ ಬೇಕು. 3 ಇಯರ್ಸ್ ಬೇಕು. ಈಗ 1 ವರ್ಷ ನಾವು ದಾಟ್ಬಿಟ್ಟಿದೀವಿ, ಇನ್ನೊಂದು 2 ವರ್ಷ ಇದೂನು ಚೆನ್ನಾಗಿ ನಮ್ಗೆ ಹಸಿರೆಲ್ಲ ಸಿಗುತ್ತೆ. ಸೊ ಅಷ್ಟನ್ನ ಮ್ಯಾನೇಜ್ ಮಾಡ್ಬಿಟ್ರೆ ನಾವು ನಮ್ದು ಪರ್ಮನೆಂಟ್ ಅಗ್ರಿಕಲ್ಚರ್ ನಾವು ಮುಗಿಸ್ದಂಗೆ. ಇನ್ನು ಉಪಾಡಿಯು ಬೆಳ್ಕೋತಾ ಇರುತ್ತೆ. ಈ ರೇಷ್ಮೆ ಕಡ್ಡಿನೂ ಬಿಟ್ಟಿಲ್ಲ, ಮಲ್ಬೆರಿ ಫ್ರೂಟ್ ಇದು. ಇಷ್ಟು ಪ್ಲಾಟ್ ಅಲ್ಲಿ ಕೇಶವ್ ನಮ್ಮ ಹತ್ರ 70+ ವೆರೈಟೀಸ್ ಫ್ರೂಟ್ ಇದೆ. ಫುಡ್ ಫಾರೆಸ್ಟ್ ಅಂತೀವಲ್ಲ ಹಂಗೆ. ಈಗ ಇವತ್ತಿಗೆ ನಿಮ್ಗೆ ಅಲ್ಲಿ ನೋಡಿ ಕಟ್ಟಿಮನ್ ಮ್ಯಾಂಗೋ ಒಂದು 4-5 ಹಣ್ಣು ಕಾಣ್ತಾ ಇದೆ ಅಲ್ಲ. ನೀವು ಪಾತ್ ಮಾಡಿಸಿದ್ರಿ ಅಂತ ಮಾವನಣ್ಣ ಬಿಟ್ಬಿಟ್ಟಿದೆ, ಬನ್ನಿ ಹಾರ್ವೆಸ್ಟ್ ಮಾಡಕ್ಕೆ ಅಂತ ಪಾತ್ ಮಾಡ್ತೀನಿ ಅಂದಿದ್ರಲ್ಲ. ಸೊ ಅದ್ ಯಾಕೆ ನಿಮ್ಮ ಆಸೆನ ನಿರಾಸೆ ಮಾಡೋದು? ಇದ್ ನೋಡಿ, ಇದು ಮೋಸಂಬಿ ಮಾಲ್ಟ. ನನ್ಗೆ ಫಸ್ಟ್ ಗೊತ್ತಾಗ್ತಿಲ್ಲ ಅನ್ಬಿಟ್ಟು ನಾನೇ ಒಂದಷ್ಟು ಟ್ಯಾಗ್ ಮಾಡಿದ್ದೆ, ಟ್ಯಾಗ್ಸ್ ತರ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ನಾನು ಕಲ್ತಂಗಾಗತ್ತೆ ಯಾವ್ಯಾವ್ದು ಅಂತ ಗೊತ್ತಾಗತ್ತೆ. ಮರ್ತೋಗ್ಬಿಡುತ್ತೆ ಹೆಸರು. ನನ್ಗೂ ಹೊಸದು, ಎಲ್ಲಾ ವೆರೈಟಿ ಗಿಡ ನನ್ಗೂ ಕಂಡಿಡಿಯಕ್ ಗೊತ್ತಾಗಲ್ಲ ಅಲ್ಲ. ಸೊ ಅದಕ್ಕೆ. ಯಾವ ಮ್ಯಾಂಗೋ ಇದು? ಇದು ಕಟ್ಟಿಮನ್ ಮ್ಯಾಂಗೋ, ಥೈಲ್ಯಾಂಡ್ ವೆರೈಟಿ. ತುಂಬಾ ಸ್ವೀಟ್ ಇರುತ್ತೆ ಅಂತ ಇದೆ. ಗ್ರಾಫ್ಟೆಡ್ ಗಿಡ ಆಗಿದ್ರಿಂದ ನಮ್ಗೆ 4 ಹಣ್ಣು ಬಿಟ್ಟಿದೆ ನೋಡಿ. ಫಸ್ಟ್ ಬೇಗ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಕೆಲವರು ಜಸ್ಟ್ ತುಂಬಾ ಜನ ಹೇಳ್ತಾ ಇರ್ತಾರೆ, ಫಸ್ಟ್ ಬಂದಿದ್ ಹಣ್ಣು ಬಿಡಬಾರ್ದು, ಗಿಡ ಗ್ರೋತ್ ಆಗಲ್ಲ, ಗಿಡದಲ್ಲಿ ಬಿಟ್ಟಷ್ಟುನು ಬಿಡಬಾರ್ದು ಅಂತ ಇದೆ. ಅಂದ್ರೆ ನಮ್ ಖುಷಿಗೆ ಒಂದ್ 4 ಹಣ್ಣು ಬಿಟ್ಕೊಂಡ್, ಇದು ತುಂಬಾ ಬಿಟ್ಟಿತ್ತು, ಇಲ್ಲಿಂದ ಇತ್ತು, ಇಲ್ಲೆಲ್ಲ ಇದೆಯಲ್ಲ, ಅದೆಲ್ಲದ್ರಲ್ಲೂ ಫ್ಲವರಿಂಗ್ ಆಗಿ ಸಣ್ಣ ಸಣ್ಣ ಕಾಯಿಗಳಾಗಿತ್ತು. ಅದನ್ನೆಲ್ಲ ತೆಗೆದ್ಬಿಟ್ಟು ಇದು ಯಾವ್ದು ದಪ್ಪ ಇದೆ, ಇದು ಬೇಸ್, ಇದು ಮೇನ್ ರೂಟ್, ಇದ್ರಲ್ಲಿ 1-2 ಸೈಡ್ ಅಲ್ಲಿ ಒಂದ್ ಬಂದಿತ್ತು, ಸೈಡ್ ಒಂದ್ ಬ್ರಾಂಚ್ ಇತ್ತು, ಅದ್ರಲ್ಲಿ ಒಂದೊಂದು. ಇನ್ನೂ ಜಾಸ್ತಿ ಹೂವು ಆಯ್ತು, ಅದೆಲ್ಲ ತೆಗೆದ್ಬಿಟ್ಟಿದ್ರು, ಹೂವು ಆಗಿ ಇನ್ನೂ ಜಾಸ್ತಿ ಕಾಯಿಗಳಾಗಿತ್ತು. ಸೊ ಯಾವ್ದು ತಡೆಯೋ ಕೆಪಾಸಿಟಿ ಇದೆ ಈಗ ಇಲ್ಲಿ ಅಬ್ಸರ್ವ್ ಮಾಡೋದು, ಮೇನ್ ಸ್ಟೆಮ್ ಅದ್ರಲ್ಲಿ 2, ಇದೊಂದ್ ಸೈಡ್ ಬ್ರಾಂಚ್ ಅಲ್ಲಿ 1, ಈ ಸೈಡ್ ಬ್ರಾಂಚ್ ಅಲ್ಲಿ 1, 3 ಬ್ರಾಂಚ್ ಹಿಂಗ್ ಹೊಡ್ಕೊಂಡಿತ್ತು. ಒಂದೊಂದು ಬಿಟ್ಕೊಂಡಿದೀವಿ ಅಷ್ಟೇ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನ ಗ್ರೋತ್ ಜಾಸ್ತಿ ಆಗುತ್ತೆ, ಜಾಸ್ತಿ ಬ್ರಾಂಚಸ್ ಇರುತ್ತೆ. ಅವಾಗ ನೆಕ್ಸ್ಟ್ ಇಯರ್ ನೀವು ಒಂದು 4-5 ಹಣ್ಣು ಜಾಸ್ತಿ ಬಿಟ್ಕೋಬಹುದು. ಸೊ ಹಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಟೇಸ್ಟ್ ನೋಡಿದ್ರ 4 ಅಥವಾ ಇನ್ನೊಂದು ಇದ್ರಲ್ಲಿ 4 ತೋತಾಪುರಿ ಟೇಸ್ಟ್ ಮಾಡಿದೀವಿ, ಸಪೋಟಾ ಬಂದಿದೆ, ಪೀನಟ್ ಬಟರ್ ಟೇಸ್ಟ್ ಮಾಡಿದೀವಿ, ಅದಾದ್ಮೇಲೆ ಸೀತಾಫಲ ಟೇಸ್ಟ್ ಮಾಡಿದೀವಿ, ಸ್ಟ್ರಾಬೆರಿ ಗಾವಾ ಫಸ್ಟ್ ಟ್ರೀ ಹೇಳಿದ್ನಲ್ಲ, ಸ್ಪೈಸಿ ಗಾವಾ, ಅದು ಟೇಸ್ಟ್ ಮಾಡಿದೀವಿ. ಈ ವರ್ಷಕ್ಕೆ ಇಷ್ಟು ಸಿಕ್ಕಿದೆ ನಮ್ಗೆ ರುಚಿ ನೋಡಕ್ಕೆ. ಮೋಸ್ಟ್ಲಿ ಮಳೆ ಚೆನ್ನಾಗಾದ್ರೆ ಇನ್ನೊಂದಷ್ಟು ಗ್ರೋತ್. ನನ್ನ ಎಕ್ಸ್ಪೆಕ್ಟೇಷನ್ ಅದಿದೆ. ಈಗ ಈ ಮಳೆ ಕಾಯ್ತಾ ಇದೀನಿ. ಈ ಮಾನ್ಸೂನ್ ನನಗೆ ಏನ್ ರಿಸಲ್ಟ್ ಕೊಡುತ್ತೆ ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಇದೆ. ಮಾನ್ಸೂನ್ ಇಮ್ಯಾಜಿನ್ ಮಾಡಿ, ಈಗ ನೀವು ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಇಲ್ಲಿ ಒಂದು ಹಸಿರು ಏನೋ ಕಾಣ್ತಾ ಇರ್ಲಿಲ್ಲ. ಈಗ 6 ತಿಂಗಳಿಗೆ ಇಷ್ಟು ವ್ಯತ್ಯಾಸ ಆಗಿದೆ. ಇನ್ನ 5 ವರ್ಷ ಇಮ್ಯಾಜಿನ್ ಮಾಡ್ಬಿಟ್ಟು ನೀವು ಹಿಂಗೆ ಈಗ ನಾವು ಮಾಡಿರೋ ಪಾತಲ್ಲಿ ಓಡಾಡ್ತಾ ಇದ್ರೆ ಈ ಹಣ್ಣಿನ ಗಿಡ ಮರಗಳೆಲ್ಲ ಹೆಂಗಾಗಿರುತ್ತೆ, ನಿಮ್ಗೆ ಹೆಂಗ್ ಹಾರ್ವೆಸ್ಟ್ ಸಿಗುತ್ತೆ. ಸೊ ಅದನ್ನ ಅಚೀವ್ ಮಾಡೋದೇ ಅಲ್ಟಿಮೇಟ್ ಥಿಂಗ್.
ನಮ್ ಜೊತೆ ನಾಗರಾಜ್ ಇದಾರೆ, ಸೊ ಅವ್ರನ್ನು ಕೇಳೋಣ. ಸೊ ಅವ್ರು ಯಾಕಂದ್ರೆ ಫಸ್ಟ್ ಇದ್ರು, ಈ ನಾವು ಸ್ಟಾರ್ಟಿಂಗ್ ಇಂದ ಇದ್ ಮಾಡ್ದಾಗಿಂದ ನಾಗರಾಜ್ ಜೊತೆಲೇ ಇದ್ದಾರೆ. ಸೊ ಅವತ್ತು ಅವ್ರು ನೋಡಿದಕ್ಕೂ ಸೊ ಇವತ್ ಏನ್ ಅನ್ಸುತ್ತೆ ಅಂತ ನಾಗರಾಜ್ನ ಕೇಳ್ಬಿಡಣ.